ಕಾಲದಲ್ಲಿ ಪರ್ವತಗಳಿಂದ ಹರಿಯುವ ನದಿ ತೀರದ ಒಂದು ಹಸಿರು ಹಳ್ಳಿಯಲ್ಲಿತ್ತು ಒಂದು ಸಣ್ಣ ಮನೆ. ಆ ಮನೆಯಲ್ಲಿದ್ದುಕೊಂಡಿದ್ದಳು ಒಂದು ಚಿಕ್ಕ ಹುಡುಗಿ, ಹೆಸರು ಅನು. ಅನುಗೆ ಏನೋ ಬೇಕಾದರೂ ಕೇಳಬೇಕು, ತಿಳಿಯಬೇಕು ಅನ್ನೋ ಕುತೂಹಲ ತುಂಬಿತ್ತು. ಆದರೆ ಅವಳು ಯಾವ ಕೆಲಸವನ್ನು ತಾಳ್ಮೆಯಿಂದ ಮಾಡಲಾಗುತ್ತಿರಲಿಲ್ಲ. ಪುಸ್ತಕ ಓದಲು ಕುಳಿತರೆ 5 ನಿಮಿಷದಲ್ಲಿ ಬೇಸರ, ಆಟವಾಡಿದರೆ 10 ನಿಮಿಷಕ್ಕೆ ತಲೆನೋವು. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಕೇಳಿದರು, ನೀವೇನು ಆಗಬೇಕು ಮುಂದಿನ ದೈನಂದಿನ ಬದುಕಿನಲ್ಲಿ? ಮಕ್ಕಳು ಹೇಳಿದರು, ಡಾಕ್ಟರ್, ಅಧಿಕಾರಿ, ಶಿಕ್ಷಕಿ, ವೈಜ್ಞಾನಿಕ. ಆದರೆ ಅನು ಮಾತಿಲ್ಲ. ಅವಳಿಗೆ ಏನು ಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದೇ ರಾತ್ರಿ ತಾಯಿ ಹೇಳಿದರು, ಅನು, ನಿನ್ನೊಳಗೆ ಬಹಳ ಜ್ಞಾನ ಇದೆ, ಆದರೆ ಅದನ್ನು ಬೆಳೆಸಬೇಕಾದರೆ ತಾಳ್ಮೆ, ಶ್ರಮ ಮತ್ತು ಕಲಿಕೆಯ ಇಚ್ಛೆ ಬೇಕು. ಅನು ತಕ್ಷಣ ಕೇಳಿದಳು, ಅಮ್ಮ, ಅದು ಎಲ್ಲಿಂದ ಸಿಗುತ್ತೆ? ತಾಯಿ ನಗುತ್ತು ಹೇಳಿದರು, ಹಳ್ಳಿಯ ಪಕ್ಕದ ಹಳೆಯ ಕಾಡಿನಲ್ಲಿ ಒಂದು ಮಾಯಾಜಾಲದ ಜ್ಞಾನ ಮರ ಇದೆ. ಅದು ಜ್ಞಾನದ ಹಣ್ಣುಗಳನ್ನು ಕೊಡುತ್ತದೆ, ಆದರೆ ಅದು ಸುಲಭವಾಗಿ ಸಿಗಲ್ಲ. ಅನುಗೆ ಹೊಸ ಸಾಹಸದ ಆಸೆ ಎದ್ದಿತು. ಅವಳು ತಾನು ಒಮ್ಮೆ ಆ ಕಾಡಿಗೆ ಹೋಗಿ ನೋಡಬೇಕೆಂದು ನಿರ್ಧಾರ ಮಾಡಳು. ಮರುದಿನ ಬೆಳಗ್ಗೆ ಅನು ತನ್ನ ಚಿಕ್ಕ ಬ್ಯಾಗ್ನಲ್ಲಿ ನೀರಿನ ಬಾಟಲಿ, 2 ಚಪಾತಿ ಮತ್ತು ಪುಟ್ಟ ನೋಟು ಪುಸ್ತಕವೊಂದನ್ನು ಇಟ್ಟುಕೊಂಡಳು. ತಾಯಿಗೆ ಹೇಳಿ ಹುಡುಕಾಟಕ್ಕೆ ಹೊರಟಳು. ಅವಳ ಮಾರ್ಗದಲ್ಲಿ ಸಿಕ್ಕಿದವು ಮರದ ಕೆಳಗಿನ ಜೇಡದ ಬಲೆ, ನಡು ರಸ್ತೆಯಲ್ಲಿ ಬಿದ್ದ ಮಳೆ ನೀರು ಮತ್ತು ಎತ್ತರದ ಗಿಡಗಳು. ಆಗ ಬಂದಿತು ಒಂದು ಹಸುರು ಹಕ್ಕಿ. ಅದು ಕೇಳಿತು, ಓ ಹುಡುಗಿಯೇ, ನೀನು ಎಲ್ಲಿ ಹೋಗುತ್ತಿದ್ದೀಯೆ? ಅನು ತಿಳಿಸಿದಳು, ನಾನು ಜ್ಞಾನ ಮರದ ಹತ್ತಿರ ಹೋಗುತ್ತಿದ್ದೀನಿ. ನನಗೆ ತಿಳಿಯಬೇಕೆಂಬ ಆಸೆ ಇದೆಯೇ? ಹಕ್ಕಿ ನಕ್ಕು ಬಲಬದಿ ತೋರಿಸಿತು. ಈ ದಾರಿಯ ದಡದ ಬಳಿ ನೀನು ಒಂದು ಪ್ರಶ್ನೆ ಕೇಳಲಾಗುತ್ತದೆ. ನಿಖರವಾದ ಉತ್ತರ ಹೇಳದೆ ಹೋದರೆ ನೀನು ಹಿಂದಿರುಗಬೇಕು. ಅನು ತಲೆ ಬಾಗಿದಳು. ಮುಂದಕ್ಕೆ ನಡೆದಳು. ದಾರಿ ಮಧ್ಯೆ ಒಂದು ಕಪ್ಪೆ ಬಂತು. ಅದು ಕೇಳಿತು, ಓ ಹುಡುಗಿ, ನೀನು ಜ್ಞಾನ ಹುಡುಕುತ್ತಿದ್ದೀಯಾ? ಆದ್ರೆ ಒಂದು ಪ್ರಶ್ನೆ. ಅನು ತಯಾರಾಗಿದಳು. ಕಪ್ಪೆ ಕೇಳಿತು, ಜ್ಞಾನವೇ ಮುಖ್ಯವೋ ಬುದ್ಧಿಯೇ ಮುಖ್ಯವೋ? ಅನು ಸ್ವಲ್ಪ ಯೋಚಿಸಿ ಉತ್ತರ ಕೊಟ್ಟಳು, ಬುದ್ಧಿ ನಿರ್ಧಾರಗಳಿಗೆ, ಡಿಸಿಷನ್ಸ್, ಜ್ಞಾನ ಮಾರ್ಗದರ್ಶನಕ್ಕೆ, ಡೈರೆಕ್ಷನ್ ಎಂದು. ಕಪ್ಪೆ ಸಂತೋಷದಿಂದ ಪಕ್ಕದ ದಾರಿಯ ಬಾಗಿಲನ್ನು ತೆರೆಯಿತು. ನೀನು ಮುಂದಕ್ಕೆ ಹೋಗಬಹುದು. ಅನು ಮುಂದೆ ಸಾಗಿದಂತೆ ಗಾಳಿ ಬಿರುಗಾಳಿ ತಿರುಗತೊಡಗಿತು. ಜವಾಬ್ದಾರಿ, ಆತಂಕ, ಶ್ರದ್ಧೆ, ಪ್ರಯತ್ನ ಎಲ್ಲವೂ ಆ ಕಾಡಿನ ಮರ್ಮಸ್ಫೋಟದಂತೆ ಅನುಗೆ ಎದುರಾದವು. ಅವಳು ತುಸು ನಡುಗಿದಳು. ಆದರೆ ಅವಳ ಹೃದಯದ ಆವೇಶ ಅದಕ್ಕಿಂತ ಶಕ್ತಿಶಾಲಿ. ನಾನು ಹಿಂದಿರುಗಲ್ಲ, ನಾನಿದು ಮುಗಿಸಲೇಬೇಕು ಎನಿಸಿಕೊಂಡಳು. ಅಂತೂ ಅವಳು ಒಂದು ಬೃಹತ್ ಮರದ ಬಳಿ ತಲುಪಿದಳು. ಅದರ ಎಲೆಗಳು ಹೆಬ್ಬಾಗದಂತೆ ದಪ್ಪವಾಗಿದ್ದವು. ತಳದಲ್ಲಿ ಹಣ್ಣುಗಳಿರಲಿಲ್ಲ. ಬದಲು ಮರದ ಮೇಲೆ ಹಸಿರು, ಕೆಂಪು, ಬಿಳಿ, ನೀಲಿ ಬಣ್ಣದ ಜ್ಯೋತಿ ಬೆಳಗುತ್ತಿದ್ದವು. ಮರದೊಳಗಿನ ಆ ಜ್ಯೋತಿ ಮಾತನಾಡಿತು. ಅನು, ನೀನು ಇಲ್ಲಿಗೆ ಯಾಕೆ ಬಂದೆ? ಅನು ತಡವಿಲ್ಲದೆ ಹೇಳಿದಳು, ನನಗೆ ಜ್ಞಾನ ಬೇಕು. ನನಗೆ ತಿಳಿಯಬೇಕು, ಕಲಿಯಬೇಕು. ನಾನು ಎಲ್ಲದರಲ್ಲಿಯೂ ಮುಂದೆ ಇರಬೇಕೆಂದು ಬಯಸುತ್ತೇನೆ. ನೀನು ಯಾವ ಸಾಹಸಗಳನ್ನು ಎದುರಿಸಿದ್ದೀಯೆ? ಅವಳು ತಿಳಿಸಿದಳು, ಕಪ್ಪೆ, ಗಾಳಿ, ಬೆವರು, ಶ್ರಮ. ನೀನು ಯಾಕೆ ಹಿಂತಿರುಗಲಿಲ್ಲ? ಅವಳು ಹೇಳಿದಳು, ನಾನು ಬಯಸಿದ್ದು ನಿಜವಾದ ಕಲಿಕೆ. ಅದು ನನ್ನೊಳಗಿಂದ ಬರಬೇಕು. ನಾನಿಲ್ಲಿ ತಾಳ್ಮೆಯಿಂದ ಹುಡುಕುತ್ತಿದ್ದೀನಿ. ಮರ ಶಾಂತವಾಗಿ ಕಿವಿ ಮಗ್ಗುಲಿನಲ್ಲಿ ಹಾಡಿದವು. ಮರ 2 ಹಣ್ಣುಗಳನ್ನು ನೀಡಿತು. ಒಂದು ಬುದ್ಧಿಯ ಹಣ್ಣು, ಇನ್ನೊಂದು ಶ್ರದ್ಧೆಯ ಹಣ್ಣು. ಅನು ಬಹಳ ಖುಷಿಯಾದಳು. ಅವಳು ಹಣ್ಣುಗಳನ್ನು ಮುಟ್ಟಿದ ಕ್ಷಣಕ್ಕೆ ಅವಳೊಳಗೆ ಆತ್ಮವಿಶ್ವಾಸವೊಂದು ತುಂಬಿದಂತೆ ಇತ್ತು. ಅವಳು ತಕ್ಷಣ ಕೇಳಿದಳು, ಇನ್ನು ಮುಂದೆ ನಾನು ಕಲಿಯುವುದು ಹೇಗೆ? ಮರದ ಜ್ಯೋತಿ ಉತ್ತರಿಸಿತು, ಪ್ರತಿದಿನ ಹೊಸದನ್ನು ಓದು, ಕೇಳು, ಗಮನ ಕೊಡು, ತಾಳ್ಮೆಯಿಂದ ಯೋಚಿಸು. ಜೀವನವೇ ನಿನ್ನ ಗೆಳೆಯ. ಅನು ಮರಳಿದಳು ಹಳ್ಳಿಗೆ. ಈಗ ಅವಳ ದಿನಚರಿ ಬದಲಾಗಿದೆ. ಬೆಳಿಗ್ಗೆ ಓದುವುದು, ಮಧ್ಯಾಹ್ನದಲ್ಲಿ ಬೋಧನೆ, ಸಂಜೆ ಕ್ರೀಡೆ. ಪ್ರತಿದಿನ ಹೊಸದನ್ನು ಕಲಿಯುತ್ತಿದ್ದಳು. ಅವಳ ಗೆಳೆಯರು ಕೇಳಿದಾಗ ಅವಳು ಹೇಳಿದರು, ನಿಮ್ಮೊಳಗೆಲ್ಲ ಜ್ಞಾನ ಇದೆ. ನೀವು ಅದನ್ನು ನಂಬಿದರೆ, ಶ್ರಮಪಟ್ಟರೆ ಅದು ನಿಮ್ಮೊಳಗೆ ಬೆಳೆಯುತ್ತದೆ. ಮಕ್ಕಳೇ, ಈ ಕಥೆಯ ಅರ್ಥ ಏನು ಗೊತ್ತಾ? ಜ್ಞಾನ ಹೊರಗೆ ಹುಡುಕಬೇಕಾದದ್ದೂ ಅಲ್ಲ. ಅದು ನಮ್ಮೊಳಗಿನ ಕುತೂಹಲದಲ್ಲಿ, ಶ್ರದ್ಧೆಯಲ್ಲಿ, ತಾಳ್ಮೆಯಲ್ಲಿ, ಪರಿಶ್ರಮದಲ್ಲಿ ಇದೆ. ಅದನ್ನು ತಲುಪಲು ದಾರಿ ಕಷ್ಟವಿರಬಹುದು, ಆದರೆ ತೊಡೆದು ಹೋದರೆ ಅಂತಿಮವಾಗಿ ತೀರ ಸಿಹಿಯಾಗಿರುತ್ತದೆ. ಜ್ಞಾನ ಬೇಕೆಂದರೆ ತಾಳ್ಮೆ ಮತ್ತು ಶ್ರಮ ಮುಖ್ಯ. ಕುತೂಹಲ ಮತ್ತು ಪರಿಶ್ರಮವಿದ್ದರೆ ಯಾವ ಗುರಿಯೂ ದೂರವಿಲ್ಲ. ಜೀವನವೇ ನಿಜವಾದ ಗುರು. ಕೇಳಿ, ನೋಡಿ, ಕಲಿಯಿರಿ.